ಬಿಬಿಎಂಪಿಯು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾಗಿ ಬದಲಾಗ್ತಾ ಇದ್ದಂತೆ ರಾಜಧಾನಿಯ ಬೀದಿ ನಾಯಿಗಳಿಗೆ ಅದೃಷ್ಟ ದ್ವಿಗುಣಗೊಂಡಿದೆ. ದಿನಕ್ಕೊಂದು ಬಾರಿ ಬದಲು 2 ಬಾರಿ ಚಿಕನ್ ರೈಸ್ ಭಾಗ್ಯ ನೀಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ಬೀದಿ ನಾಯಿಗಳಿಗೆ ದಿನಕ್ಕೆ 1 ಬಾರಿ ಚಿಕನ್ ರೈಸ್ ನೀಡೋದಕ್ಕೆ ಯೋಜನೆಯೊಂದನ್ನು ರೂಪಿಸಲಾಗಿತ್ತು. ಆದರೆ ಇದಕ್ಕೆ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಿದ್ದಂತೆ ಯೋಜನೆಯನ್ನು ಕೈಬಿಡಲಾಗಿತ್ತು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜನನಿಬಿಡ ಪ್ರದೇಶಗಳಿಂದ ಬೀದಿ ನಾಯಿಗಳನ್ನು ತೆರವುಗೊಳಿಸಿ ಅವುಗಳನ್ನು ನಿರ್ದಿಷ್ಟ ಡಾಗ್ ಶೆಲ್ಟರ್ಗಳಿಗೆ ಸ್ಥಳಾಂತರ ಮಾಡಬೇಕು. ಅದು ಅಲ್ಲದೆ ನಾಯಿ ಕಡಿತ ತಡೆಯೋದಕ್ಕೆ ಆವರಣದಲ್ಲಿ ಬೇಲಿಗಳನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿತ್ತು. ಈ ಆದೇಶದ ಪಾಲನೆಯ ಅವಕಾಶ ಬಳಸಿಕೊಂಡಿರುವ ಅಧಿಕಾರಿಗಳು ಶೆಲ್ಟರ್ಗಳಿಗೆ ಸ್ಥಳಾಂತರಗೊಳ್ಳುವ ಬೀದಿ ನಾಯಿಗಳಿಗೆ ದಿನಕ್ಕೆ 2 ಬಾರಿ ಚಿಕನ್ ರೈಸ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಿಬಿಎಂಪಿಯ ಅವಧಿಯಲ್ಲಿ ಚಿಕನ್ ರೈಸ್ಗೆ ₹22.42 ನಿಗದಿಪಡಿಸಲಾಗಿತ್ತು. ಇದೀಗ 1 ಬಾರಿಯ ಚಿಕನ್ ರೈಸ್ಗೆ ₹25 ನಿಗದಿಪಡಿಸಲಾಗಿದ್ದು, ದಿನಕ್ಕೆ ಪ್ರತಿ ನಾಯಿಗೆ 2 ಬಾರಿಯಂತೆ ₹50 ಚಿಕನ್ ರೈಸ್ಗೆ ವೆಚ್ಚ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ.